ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ಕನ್ನಡ ಮತ್ತು ಹೊನ್ನಾವರ ತಾಲೂಕು ಘಟಕದ ವತಿಯಿಂದ 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ 100% ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದಿಸುವ ಕಾರ್ಯಕ್ರಮ ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯಲ್ಲಿ 100 ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಕೆಲಸವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಮಟ್ಟದಲ್ಲಿ ಮಾಡುತ್ತಿರುವುದು ಖುಷಿ ನೀಡಿದೆ. ಪ್ರತಿಭೆ ಅನ್ನೋದು ಎಲ್ಲರಲ್ಲೂ ಇರುವುದಿಲ್ಲ. ಕನ್ನಡ ಭಾಷೆ, ಶಾಲೆ, ನಾಡು ನುಡಿ ಉಳಿಸಿ ಬೆಳೆಸುವ ಕೆಲಸ ಮಾಡಬೇಕಿದೆ. ಕನ್ನಡ ಭಾಷೆಯನ್ನು ನಮ್ಮೊಳಗೆ ಆಹ್ವಾನಿಸಿಕೊಳ್ಬೇಕು. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನು ಆಸ್ತಿ ಮಾಡಿ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸಿ ಎಂದು ಪಾಲಕರಿಗೆ ಕಿವಿ ಮಾತು ಹೇಳಿದರು. ಖುಷಿ ಪಡಿಸುವ ಅವರು ಮತ್ತೆ ಅರಳುವ ಮಗುವಿಗೆ ಮೌಲ್ಯವನ್ನು ಸೇರಿಸುವ ಪ್ರಕ್ರಿಯೆ ಅಂತ ನಾನು ಇದನ್ನು ಕರೀತಾ ಇದ್ದೇನೆ. ಯಾಕಂದ್ರೆ ಈ ರೀತಿಯ ಪ್ರತಿಭಾ ಪುರಸ್ಕಾರ ಅಂತ ಹಾಗೆ ಈ ಪ್ರತಿಭೆ ಅನ್ನುವಂಥದ್ದು ಎಲ್ಲರಲ್ಲೂ ಇರೋದಿಲ್ಲ. ಅದು ಶಿವನಿಗೆ 3ನೇ ಕಂಡಿದ್ದಂತೆ ಪ್ರತಿಭಾ ನಮೋ ನಮೋನ್ಮೇಷ ಶಾಲಿನಿ ಪ್ರಜ್ಞಾ ಮತ ಅಂತ ಭಾರತೀಯ ಕಾವ್ಯಮೀಮಾಂಸೆ ಹೊಸ ಹೊಸದನ್ನು ತೆರೆದು ತೋರುವ, ಹೊಸ ಹೊಸದನ್ನು ಕಾಣಿಸುವ ಒಂದು ಪ್ರತಿಭೆ. ಕಾಳಿದಾಸ ಬಹಳ ದಡ್ಡನಾಗಿದ್ದ. ಆದರೆ ದಡ್ಡನಾದಂತ ಕಾಳಿದಾಸ ಅವನ ಪತ್ನಿಯೇ ಗುರುವಾಗ್ತಾರೆ. ಅವನು ಗಂಧವನ್ನ ತೇತ ಕೈ ತೇದು ದೇವಿ ಪ್ರತ್ಯಕ್ಷಳಾಗಿ ಅವನ ನಾಲಿಗೆ ಮೇಲೆ ಖಡ್ಗದ ಮನೆಯಿಂದ ಬರಲು ಅಂತ ಕೇಳ್ತೀವಿ. ಸರಸ್ವತಿ ಏನ್ ಬರಲು ಗೊತ್ತಿಲ್ಲ, ಆದ್ರೆ ಅವನಿಗೆ ಗುರುವಾಗಿರುವಂತ ಅವನ ಪತ್ನಿ ಕೇಳ್ತಾ ಇದ್ದಾಳೆ, ಅಸ್ತಿ ಕಶ್ಚಿತ್ ವಾಗ್ ವಿಶೇಷ ಅಂತ ಬರ್ತಾನೆ ಕೇಳ್ತಾರೆ, ಅಸ್ತಿ ಕಶ್ಚಿತ್. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಮಾತನಾಡಿ, ಮಾತೃಭಾಷೆಯನ್ನು ಎಷ್ಟು ಪ್ರೀತಿಸ್ತೇವೋ ನಾಡ ಭಾಷೆಯನ್ನು ಕೂಡ ಅಷ್ಟೇ ಪ್ರೀತಿಸಬೇಕು. ಯಾಕಂದರೆ ರಾಜ್ಯದಲ್ಲೇ ಕನ್ನಡ ಭಾಷೆಯ ಸ್ಥಾನಮಾನ ಕಡಿಮೆಯಾಗಿದೆ. ಆದ್ದರಿಂದ ಸನ್ಮಾನಿತ ಮಕ್ಕಳು ಮುಂದಿನ ದಿನಗಳಲ್ಲಿ ಕಾಸಾಪ ನಿಮ್ಮನ್ನು ಸನ್ಮಾನಿಸಿದನ್ನು ಮರೆಯಬೇಡಿ. ಕನ್ನಡಕ್ಕಾಗಿ ಕೆಲಸ ಮಾಡಿ ಅದರ ಋಣ ತೀರಿಸಿ ಎಂದು ಹೇಳಿದರು. ಕನ್ನಡ ಭಾಷೆಯಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸುವಂತಹದ್ದು ಅಷ್ಟು ಸುಲಭ ಕೂಡ ಅಲ್ಲ. ಕೋರ್ ಸಬ್ಜೆಕ್ಟ್ನಲ್ಲಿ ಅಂಕಗಳನ್ನು ಸುಲಭವಾಗಿ ಗಳಿಸ್ತಾರೆ. ಅದು ಭಾಷೆಯಲ್ಲಿ ಅಂಕಗಳನ್ನು ಗಳಿಸುವಂತಹದ್ದು ಸ್ವಲ್ಪ ಕಷ್ಟನೇ. ಅಂತ ಒಂದು ಸಂದರ್ಭದಲ್ಲಿ ಈ ಕನ್ನಡ ಭಾಷೆಯಲ್ಲಿ 100 ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಸಾಹಿತ್ಯ ಪರಿಷತ್ನವರು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವು ಬರಬೇಕು ಅಂದುಕೊಂಡು PR ನಾಯ್ಕರವರು ನನ್ನನ್ನು ಆಹ್ವಾನಿಸಿದಾಗ ನಾನು ತುಂಬ ಸಂತೋಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಹಾಗೆ ನಿನ್ನೆ ದಿವಸ SH ಗೌಡವರು ಮತ್ತೆ ಪುನಃ ಕಾಂಟ್ಯಾಕ್ಟ್ ಮಾಡಿದರು. ಸೊ ನಮ್ಮ ಮಕ್ಕಳನ್ನು ಮಾತ್ರ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ BN ವಾಸರೆ ಮಾತನಾಡಿ, ಕಳೆದ 3 ವರ್ಷಗಳಿಂದ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇವೆ. ಕನ್ನಡ ಮಕ್ಕಳನ್ನು ಪ್ರೋತ್ಸಾಹಿಸುವುದು ಕೆಲ ಪ್ರಾಂತ್ಯಗಳಲ್ಲಿ ನಮ್ಮ ಭಾಷೆಯ ಅಂತ್ಯವಾಗ್ತಿದೆ ಎಂದು ಅನಿಸ್ತದೆ. ಆದ್ದರಿಂದ ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಎದೆಯಲ್ಲಿ ಕನ್ನಡದ ಬೀಜವನ್ನು ಬಿತ್ತುವ ಮೂಲಕ ಮುಂದಿನ ದಿನಗಳಲ್ಲಿ ಕನ್ನಡಕ್ಕೆ ಹೆಚ್ಚೆಚ್ಚು ಬೆಳೆಸುವಂತಾಗಲಿ ಎನ್ನುವುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಪ್ರತಿಭೆ ಯಾರ ಸ್ವತ್ತಲ್ಲ, ಎಲ್ಲರಲ್ಲೂ ಕೂಡ ಪ್ರತಿಭೆ ಇದೆ. ನಮ್ಮ ಭಾಷೆಯ ಬಗ್ಗೆ ಇರುವ ಕೀಳರಿಮೆಯನ್ನು ತೆಗೆದುಹಾಕಬೇಕು. ಸಾಧನೆಗೆ ಯಾವ ಮನೆ ಭಾಷೆಯೂ ಅಡ್ಡ ಬರುವುದಿಲ್ಲ. ಈ ಕಾರ್ಯಕ್ರಮ ಸಾರ್ಥಕತೆಯಾಗಬೇಕಾದ್ರೆ ಸನ್ಮಾನಿತರು ಮುಂದಿನ ದಿನಗಳಲ್ಲಿ ಸಾಧಕರಾಗಿ ಈ ವೇದಿಕೆ ಮೇಲಿದ್ರೆ ಅದು ಈ ಕಾರ್ಯಕ್ರಮದ ಸಾರ್ಥಕತೆ ಎಂದು ಹೇಳಿದರು. ಮಕ್ಕಳೇ, ಈ ಸನ್ಮಾನ ಇದು ಕೊನೆ ಆಗಬಾರ್ದು. ಹೆಜ್ಜೆ ಹೆಜ್ಜೆಗೂ ನಿಮ್ಮ ಬದುಕಿನ ಪಯಣದುದ್ದಕ್ಕೂ ಈ ತರದ ಕನ್ನಡದ ಗೌರವಗಳು ನಿಮಗೆ ಸಿಗ್ತಾ ಹೋಗ್ಬೇಕು ಎನ್ನುವ ಆಶಯ ನನಗೆ ಗೊತ್ತು. ಒಂದಿಷ್ಟು ಜನ ಹಾಗೆ ಆಡ್ಕೊಂಡ್ರೆ ಏನು, ಒಂದು ಪ್ರಮಾಣ ಪತ್ರ, ಒಂದು ಕನ್ನಡದ ಶಾಲು, 1-2 ನೋಟ್ಬುಕ್, ಒಂದು ಕನ್ನಡದ ಪುಸ್ತಕ, ಇದನ್ನು ಕೊಡೋದಕ್ಕಾಗಿ ನಮ್ಮನ್ನ ಕರೆದ್ರಾಗಿರು, ಇಷ್ಟೆಲ್ಲ ಹೊತ್ತು ನಮ್ಮ ಎದುರುಗಡೆ ಕೊರದ್ರಾಗಿರು ಅಂತ ಹೇಳಿ.
ದಯವಿಟ್ಟು ಹಾಗೆ ಭಾವಿಸಬಾರದು ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಕೊಟ್ಟ ನಾವು ಟೈಟಲ್ ಹಾಕಿದ್ದೀವಿ, ಸನ್ಮಾನ ಕಾರ್ಯಕ್ರಮ ಅಂತೇಳಿ ಎಲ್ಲೂ ಬರ್ದಿಲ್ಲ, ಪ್ರತಿಭಾ ಪುರಸ್ಕಾರ ಅಂತಲೂ ಬರ್ದಿಲ್ಲ, ಅಭಿನಂದನಾ ಕಾರ್ಯಕ್ರಮ ಅಂತ ಬರ್ದಿದ್ದೀವಿ. ಬಹಳ ಪ್ರಜ್ಞಾಪೂರ್ವಕವಾಗಿ ಆ ಟೈಟಲ್ ಅನ್ನು ಕೊಟ್ಟಿದ್ದೀವಿ. ನಮಗೂ ಕೂಡ ನಿಮ್ಮನ್ನ ಬಹಳ ದೊಡ್ಡದಾಗಿ ಸನ್ಮಾನಿಸಬೇಕೆಂಬ ಆಸೆ ಇತ್ತು. ಒಂದು ದೊಡ್ಡ ಮೆಮೊಂಟೋ ಕೊಡಬೇಕು, ದೊಡ್ಡ ಸಾಧ್ಯ ಆದರೆ ಕಾಶ್ಮೀರಿ ಶಾಲನ್ನೇ ಹಾಕಬೇಕು. ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ 100% ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕಿತ್ತೂರ ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಶುಭಾ ಸಭಾಹಿತ ಹಾಗೂ PUCಯಲ್ಲಿ ರಾಜ್ಯ ಮಟ್ಟದ ರ್ಯಾಂಕ್ ಪಡೆದ ಸಾನ್ವಿರಾವ್ ಅವರನ್ನು ಸನ್ಮಾನಿಸಲಾಯಿತು. ಇದೇ ವೇದಿಕೆಯಲ್ಲಿ ಸಾಹಿತಿ ಸುರೇಶ್ ನಾಯ್ಕ್ ಅವರು ಬರೆದ ಹೆಜ್ಜೆ ಎಂಬ 8ನೇ ಕೃತಿಯನ್ನು ಹಿರಿಯ ಸಾಹಿತಿಗಳು ಶ್ರೀಪಾದ ಶೆಟ್ಟಿ ಅವರು ಬಿಡುಗಡೆಗೊಳಿಸಿದರು. ವೇದಿಕೆಯಲ್ಲಿ ಸಾಹಿತಿ ಸುರೇಶ್ ನಾಯ್ಕ್, ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿಗಳಾದ PR ನಾಯ್ಕ್, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ SH ಗೌಡ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ RT ನಾಯ್ಕ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಸುದೀಶ್ ನಾಯ್ಕ್, ತಾಲೂಕು ಅಧ್ಯಕ್ಷ MG ನಾಯ್ಕ್, ಮಾಧ್ಯಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ LM ಹೆಗಡೆ, ಮುಖ್ಯೋಧ್ಯಾಪಕ ಜಯಂತ್ ನಾಯ್ಕ್ ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಗೌರವ ಕಾರ್ಯದರ್ಶಿ HM ಮಾರುತಿ ಸ್ವಾಗತಿಸಿದರು. ಗಜಾನನ ನಾಯ್ಕ್ ವಂದಿಸಿದರು.